ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ 2025ರ ವರ್ಷ ಭವಿಷ್ಯ, ಒಂದು ವರ್ಷದವರೆಗೆ ಇವರ ಜೀವನ ಹೇಗಿರುತ್ತೆ, ಯಾವ ಗ್ರಹಗಳಿಂದ ಲಾಭವನ್ನು ತಂದುಕೊಡುತ್ತೆ ಎನ್ನುವ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮಿಥುನ ರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವುದು ಕುಜ ಮತ್ತು ಚಂದ್ರ ಗ್ರಹ ಹಾಗೂ ಮಂಗಳ ಗ್ರಹ. ಅತ್ಯಂತ ಹೆಚ್ಚಿನ ಶುಭ ಫಲದ ಯೋಗ ತಂದುಕೊಡ್ತಾನೆ. ಚಂದ್ರ ಗ್ರಹ ಬರೇ ಲಾಭವನ್ನು ಅಷ್ಟೇ ಅಲ್ಲ, ಧನಕಾರಕವಾಗಿ, ಯೋಗಕಾರಕನಾಗಿ, ಭಾಗ್ಯಕಾರಕನಾಗಿ ಚಂದ್ರ ಮಿಥುನ ರಾಶಿಯವರಿಗೆ ಕಾರ್ಯನಿರ್ವಹಿಸುತ್ತಾನೆ. ಮತ್ತು ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವವರಿಗೆ ಲಾಭ ಇರುತ್ತೆ ಅಂದರೆ, ಎಲ್ಲ ಕೆಲಸ ಕಾರ್ಯವನ್ನು, ಉದ್ಯೋಗವನ್ನು ಮಾಡುತ್ತಿರುವವರಿಗೆ ಲಾಭ ಇದ್ದೇ ಇರುತ್ತದೆ. ಆದರೆ ಕರ್ಮಫಲ ಇರುತ್ತಲ್ಲ, ಆ ಕರ್ಮ ಫಲದಿಂದ ಕೆಲವು ಜನರಿಗೆ ಅಶುಭ ಫಲಗಳು ಇರುತ್ತದೆ. ಆದರೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ತುಂಬ ಧನ ಲಾಭವಾಗಲಿದೆ. ಮತ್ತು ಕೃಷಿಕರಿಗೆ ಹಾಗೂ ಹೈನುಗಾರಿಕೆ ಮಾಡುವವರಿಗಂತೂ ತುಂಬ ಲಾಭವನ್ನು ಸೂಚನೆಗಳಿವೆ. ಮಿಥುನ ರಾಶಿಯವರು 2025ರಲ್ಲಿ ನಾವು ಹೀಗೆ ಇರಬೇಕು, ನಾವು ಹಾಗೆ ಇರಬೇಕು ಅಂತ ತುಂಬ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಆ ಕನಸುಗಳು ನೆರವೇರೋದು ಯಾವಾಗ ಅಂದರೆ 2025ರಲ್ಲಿ ಏಪ್ರಿಲ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳು ನಿಮಗೆ ತುಂಬ ಅನುಕೂಲವಾಗಿರುತ್ತದೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು, ಕನಸುಗಳು ಈಡೇರುವ ಸಮಯ ಈ 4 ತಿಂಗಳಲ್ಲಿ ಇರುತ್ತದೆ. ಈ 4 ತಿಂಗಳಲ್ಲಿ ನೀವು ಪ್ರಯತ್ನ ಪಡಿ. ಯಾವುದೇ ಕೆಲಸ ಕಾರ್ಯಗಳಾಗಿದ್ದರೂ ಶುಭ ಫಲಗಳು ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಇಂಥ ಸಮಯದಲ್ಲಿ ನೀವು ಕಷ್ಟಪಟ್ಟರೆ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಯೋಗದ ಮೇಲೆ ಯೋಗ ಕೂಡಿ ಬರುತ್ತದೆ. ನೀವು ನಂಬಿದ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಹಾಗೂ ಆತ್ಮಗಳ ಜೊತೆಗೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ಮಿಥುನ ರಾಶಿಯವರು 2025ರಲ್ಲಿ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ವ್ಯಾಪಾರ ಉದ್ಯೋಗ ಮಾಡುವವರಿಗೆ ಹೆಚ್ಚಾಗಿ ಅಭಿವೃದ್ಧಿಯನ್ನು ಕಾಣುವಿರಿ. ಮಿಥುನ ರಾಶಿಯವರು ಮನಸ್ಸಲ್ಲಿ ಅಂದುಕೊಂಡಿರ್ತೀರಾ, ಯಾವುದಾದರೂ ಒಂದು ಕೆಲಸ ಅಥವಾ ಕಾರ್ಯ ಆಗಲಿ, ಯಾವುದೇ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡದೆ ಆಕರ್ಷಣೆಯಾಗಿ ಧನಾತ್ಮಕವಾಗಿ ಒಳ್ಳೆಯ ಫಲಗಳನ್ನು ಕಾಣುತ್ತೀರಾ. ಮತ್ತು ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವಂಥ ಭಾಗ್ಯ ಒಲಿದು ಬರಲಿದೆ. ಸಣ್ಣ ಪುಟ್ಟ ಕಲಹ ಇದ್ದೇ ಇರುತ್ತದೆ. ಆ ಕಲಹ ಇದ್ದರೂ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. 2025ರಲ್ಲಿ ಮಿಥುನ ರಾಶಿಯವರಿಗೆ ಅಪಾರವಾದ ಸಂಪತ್ತು ಮತ್ತು ಹಣ ಅಭಿವೃದ್ಧಿ ಆಗುವುದು ಖಂಡಿತ. ಕೆಲವೊಂದು ಬಾರಿ ನೀವು ಅಂದುಕೊಳ್ತಾ ಇರ್ತೀರಾ, ನಾವು ಎಷ್ಟೇ ದುಡಿದರೂ ನಮ್ಮ ಕೈಯಲ್ಲಿ ಹಣ ನಿಲ್ತಿಲ್ಲ, ನಾವು ಏನೇ ಮಾಡಿದರೂ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ, ಯಾವುದೇ ಭಾಗ್ಯ ಕೂಡ ಇಲ್ಲ ಅಂತ ಅಂದುಕೊಳ್ತೀರಾ. ಆದರೆ ಚಂದ್ರ ನಿಮ್ಮ ಮೇಲೆ ತುಂಬ ಹೆಚ್ಚಿನ ಪ್ರಭಾವದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ತೀರಿ ಧನಲಾಭವನ್ನು ತಂದುಕೊಡ್ತಾನೆ ಮತ್ತು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡ್ತಾನೆ, ಸಂತೋಷವನ್ನು ಕೊಡುತ್ತಾನೆ. ಕುಟುಂಬದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಯೋಗವನ್ನು ತಂದುಕೊಡ್ತಾನೆ. ಆದರೆ ಯಾವುದೋ ಒಂದು ಕರ್ಮ ಫಲದಿಂದ ಸ್ವಲ್ಪ ಕಿರಿಕಿರಿ ಅಥವಾ ಸಮಸ್ಯೆಗಳು ಬರುತ್ತೆ. ಆದರೆ ಇದು ಎಲ್ಲರಿಗೂ ಒಂದೇ ಥರ ಇರಲ್ಲ, ಕೆಲವೊಬ್ಬರಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಅಂದುಕೊಂಡ ಹಾಗೆ ಜೀವನ ನಡೆದು ಸಂತೋಷದಿಂದ ಮತ್ತು ಖುಷಿಯಿಂದ ಜೀವನ ನಡೆಸುವ ಯೋಗ ಪ್ರಾಪ್ತಿಯಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸುತ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರಿಗೆ ಯೋಗ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನನ್ನ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಧನ್ಯವಾದ.